ಎಲ್ಲ ತರಬೇತಿದಾರರಿಗೆ ಈ ದಿನದ ತರಗತಿಗೆ ಸ್ವಾಗತ. ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ಮಕ್ಕಳೇ, ನಿನ್ನೆ ಕ್ಲಾಸ್ನಲ್ಲಿ ಔಟ್ಸೈಡ್ ಮೈಕ್ರೋಮೀಟರ್, ಗ್ರಾಜುಯೇಷನ್ಸು, ಲೀಸ್ಟ್ ಕೌಂಟು ಮತ್ತೆ ಹೇಗೆ ರೀಡ್ ಮಾಡ್ತಕ್ಕಂಥದ್ದು ಅನ್ನೋದನ್ನು ತಿಳಿದುಕೊಂಡ್ವಿ. ನಾವು ಹಿಂದೆ ವರ್ನಿಯರ್ ಕ್ಯಾಲಿಪರ್ ಬಗ್ಗೆ ಮೆಟ್ರಿಕ್ ಆದ್ಮೇಲೆ ರೀಡಿಂಗ್ ಪ್ರಾಕ್ಟೀಸ್ ಅನ್ನ ಇಂಚಲ್ಲಿ ಮಾಡಿದ್ವಿ. ವರ್ನಿಯರ್ ಕ್ಯಾಲಿಪರ್ ನಲ್ಲಿ ಇಂಚ್ ಸಿಸ್ಟಮ್ ನಲ್ಲಿ ಯಾವ ರೀತಿ ರೀಡ್ ಮಾಡೋದು, ಇನ್ ದ ಸೇಮ್ ವೇ ಮೆಟ್ರಿಕ್ ಮೈಕ್ರೋಮೀಟರ್ ನಲ್ಲಿ ಯಾವ ರೀತಿ ರೀಡ್ ಮಾಡ್ತೀರಿ, ಅದೇ ರೀತಿ ನಾವು ಇಂಚ್ ಸಿಸ್ಟಮ್ ನಲ್ಲೂ ನಮ್ಗೆ ಏನ್ ಮಾಡಕ್ ಬರಬೇಕು, ರೀಡ್ ಮಾಡಕ್ ಬರಬೇಕು, ರೀಡಿಂಗ್ ಅನ್ನ ಹೇಳಲಿಕ್ಕೆ ಬರಬೇಕು, ಮೆಜರ್ ಮಾಡ್ಲಿಕ್ಕೆ ಬರಬೇಕು. ಸೊ ಇವತ್ತಿನ ತರಗತಿಯಲ್ಲಿ ನಾವು ಔಟ್ಸೈಡ್ ಮೈಕ್ರೋಮೀಟರ್, ಬ್ರಿಟಿಷ್ ಸಿಸ್ಟಮ್ ಅಂದ್ರೆ ಇಂಚ್ ಸಿಸ್ಟಮ್ ನಲ್ಲಿ ಇರ್ತಕ್ಕಂಥ ಔಟ್ಸೈಡ್ ಮೈಕ್ರೋಮೀಟರ್ ನ ಲೀಸ್ಟ್ ಕೌಂಟ್ ಯಾವ ರೀತಿ ಇದೆ, ಗ್ರಾಜುಯೇಷನ್ಸ್ ಯಾವ ರೀತಿ ಇದೆ, ಮತ್ತೆ ಹೇಗೆ ಅದನ್ನ ರೀಡ್ ಮಾಡ್ತಕ್ಕಂಥದ್ದು, ಮೆಜರ್ ಮಾಡ್ತಕ್ಕಂಥದ್ದು ಅನ್ನೋದನ್ನ ತಿಳ್ಕೊಳ್ಳೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ you shall be able to state how to read the micrometer and the available range of micrometer in British system. British system of measurements ಅಂದ್ರೆ ಇಂಚ್ ನಲ್ಲಿ ನಾವು ಈ ಲೀನಿಯರ್ ಮೆಜರ್ಮೆಂಟ್ಸ್ ಅನ್ನು ಮಾಡ್ತೀವಿ. ಯಾವ ರೀತಿ ನಾವು ರೀಡ್ ಮಾಡ್ತಕ್ಕಂಥದ್ದು, ಮೆಜರ್ಮೆಂಟ್ ಮಾಡ್ತಕ್ಕಂಥದ್ದು, ಮತ್ತೆ ಇಲ್ಲಿ ಯಾವ ರೇಂಜ್ ಮೈಕ್ರೋಮೀಟರ್ ನಮಗೆ ಸಿಗುತ್ತೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಮತ್ತೆ ಗ್ರಾಜುಯೇಷನ್ಸ್ ಹೇಗೆ ಮಾರ್ಕ್ ಮಾಡಿರ್ತೇನೆ. ಈಗ ಮೆಟ್ರಿಕ್ ಮೈಕ್ರೋಮೀಟರ್, ದಟ್ ಈಸ್ ಆರ್ಡಿನರಿ ಮೈಕ್ರೋಮೀಟರ್ ಅಂತ ನಾವೇನ್ ಕರಿತೀವಿ, ಈ ನಮ್ಮ ಜನರಲ್ ಆಗಿ ವರ್ಕ್ಶಾಪ್ ನಲ್ಲಿ ಬಳಸೋದು. ಸೊ ಆ ಗ್ರಾಜುಯೇಷನ್ಸ್ ಅದೇ ತರ ಇರುತ್ತೋ ಅಥವಾ ಅದಕ್ಕಿಂತ ಭಿನ್ನವಾಗಿರುತ್ತೋ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ದೆನ್ ಲೀಸ್ಟ್ ಕೌಂಟ್. ಈಗ ಮೆಟ್ರಿಕ್ ಔಟ್ಸೈಡ್ ಮೈಕ್ರೋಮೀಟರ್ ಲೀಸ್ಟ್ ಕೌಂಟ್ ಬಂದು 0.01 mm. ಹಾಗಾದ್ರೆ ಈ ಬ್ರಿಟಿಷ್ ಸಿಸ್ಟಮ್ ನಲ್ಲಿ ನಾವು ಮೆಜರ್ಮೆಂಟ್ ಮಾಡ್ತೀವಲ್ಲ, ಇದ್ರದ್ದು ಲೀಸ್ಟ್ ಕೌಂಟ್ ಎಷ್ಟು, ಇದ್ರದ್ದು ಆಕ್ಯುರೇಸಿ ಎಷ್ಟು ತಿಳ್ಕೊಳ್ಳೋಣ. ನಾವು ಔಟ್ಸೈಡ್ ಮೈಕ್ರೋಮೀಟರ್ ಇಂಚ್. ಈಗಾಗಲೇ ಮಕ್ಕಳೇ ಮೈಕ್ರೋಮೀಟರ್ ಅಂದ್ರೆ ನೀವು ತಿಳ್ಕೊಂಡಿದ್ದೀರಿ. ಮೈಕ್ರೋಮೀಟರ್ ಇಸ್ ಎ ಪ್ರಿಸಿಷನ್ ಮೆಜರಿಂಗ್ ಅಂಡ್ ಚೆಕಿಂಗ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಜರ್ ದ ಲೀನಿಯರ್ ಡೈಮೆನ್ಷನ್ಸ್ ಅಂತ ಕರಿತೀವಿ. ಬೇರೆ ಬೇರೆ ಉದಾಹರಣೆಗೆ ಔಟ್ಸೈಡ್ ಮೆಜರ್ಮೆಂಟ್ಗೆ ಔಟ್ಸೈಡ್ ಮೈಕ್ರೋಮೀಟರು, ಇನ್ಸೈಡ್ಗೆ ಮೆಜರ್ಮೆಂಟ್ಗೆ ಇನ್ಸೈಡ್ ಮೈಕ್ರೋಮೀಟರು, ಡೆಪ್ತ್ ಮೆಜರ್ಮೆಂಟ್ಗೆ ಡೆಪ್ತ್ ಮೈಕ್ರೋಮೀಟರು, ಈ ರೀತಿ ಡಿಫರೆಂಟ್ ಟೈಪ್ಸ್ ಆಫ್ ಮೈಕ್ರೋಮೀಟರ್ಸ್ ಆರ್ ಅವೈಲಬಲ್. ಈಗ ಅದರಲ್ಲಿ ನಾವು ಔಟ್ಸೈಡ್ ಮೈಕ್ರೋಮೀಟರ್ ಮೆಟ್ರಿಕ್ ಯಾವ ರೀತಿ ರೀಡಿಂಗ್ ಇರುತ್ತೆ ಅಂತ ನೋಡೋದು. ಮಕ್ಕಳೇ, ನಿಮ್ಗೆ ಔಟ್ಸೈಡ್ ಮೈಕ್ರೋಮೀಟರ್ ಇಂಚ್ ಆಗಲಿ, ಔಟ್ಸೈಡ್ ಮೈಕ್ರೋಮೀಟರ್ ಹಿಂದೆ ನಾವೇನ್ ನೋಡಿದ್ವಿ, ಮೆಟ್ರಿಕ್ ಆಗ್ಲಿ, ನೋಡ್ಲಿಕ್ಕೆ ಎರಡೂ ಕೂಡ ಒಂದೇ ರೀತಿ ಇರುತ್ತೆ, ಇದೇ ರೀತಿ ಇರುತ್ತೆ. ಇಲ್ಲೂ ಕೂಡ ರೇಂಜಸ್ ಇಲ್ಲಿ ನೋಡಿ, ನಿಮಗೆ ಮೆಟ್ರಿಕ್ ಮೈಕ್ರೋಮೀಟರ್ ಏನಿದೆ, ಇಲ್ಲಿ 0 to 25 ಆಕ್ಯುರೇಸಿ 0.01 mm. ಇಲ್ಲಿ ಫ್ರೇಮ್ ಇದೆ, ಆನ್ವಿಲ್ ಇದೆ, ಸ್ಪಿಂಡಲ್ ಇದೆ, ಲಾಕ್ನಟ್ ಇದೆ, ಸ್ಲೀವ್ ಇದೆ, ಬ್ಯಾರಲ್ ಇದೆ, ರಾಟ್ಸೆಟ್ ಸ್ಟಾಪ್ ಇದೆ. ಸೊ ಇದೆಲ್ಲ ಪಾರ್ಟ್ಸು, ಫಂಕ್ಷನ್ಸು ಮತ್ತೆ ಪ್ರಿನ್ಸಿಪಲ್ ಸೇಮ್. ಯಾವುದೋ ಔಟ್ಸೈಡ್ ಮೈಕ್ರೋಮೀಟರ್ ಇಂಚ್ ನಲ್ಲೂ ಒಂದೇ ಒಂದು ವೇರಿಯೇಷನ್ಸ್ ಏನಂದ್ರೆ ಗ್ರಾಜುಯೇಷನ್. ಏನ್ ವ್ಯತ್ಯಾಸ ಇರುತ್ತೆ ಎರಡಕ್ಕೂ ಮಕ್ಕಳೇ? ಇಲ್ಲಿ ಬೇರೆ ಗ್ರಾಜುಯೇಷನ್ಸ್ ಇರುತ್ತೆ, ಇಲ್ಲೇ ಬೇರೆ ಗ್ರಾಜುಯೇಷನ್ಸ್ ಇರುತ್ತೆ. ಒಟ್ಟಾರೆ ಔಟ್ಸೈಡ್ ಮೈಕ್ರೋಮೀಟರ್ ಇಂಚ್ ಆಗ್ಲಿ ಅಥವಾ ಮಿಲಿಮೀಟರ್ ಮೆಟ್ರಿಕ್ ಆಗ್ಲಿ MM ಆಗ್ಲಿ, ಸೊ ಎರಡೂ ಕೂಡ ಬಳಕೆ ಒಂದೇ. ದಿಸ್ micrometer is a precision measuring and checking instrument used for measuring and checking the outside dimension of a job to an accuracy of 0.001 inch. ನೋಡಿ, ಈಗ ನಾವು ಮೆಟ್ರಿಕ್ ಮೈಕ್ರೋಮೀಟರ್ ನಲ್ಲಿ ಅಕ್ಯುರೇಸಿ ಎಷ್ಟು ಹೇಳ್ತಾ ಇದ್ವಿ? 0.01 ಮಿಲಿಮೀಟರ್ ಹೇಳಿದ್ವಿ. ಇಲ್ಲಿ ಎಷ್ಟು ಹೇಳ್ತಾ ಇದ್ವಿ ಇಂಚ್ ಅಲ್ಲಿ? 0.001 ಇಂಚ್ ಅಂತ ಕರೆದ್ವಿ. ಮತ್ತೆ ಇಲ್ಲಿ ನೋಡಿ, ಈಗ ಮೊದಲನೇ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಮೆಟ್ರಿಕ್ ಟೈಪ್ ಗ್ರಾಜುಯೇಷನ್ಸ್. ಈಗ ಎರಡನೇ ಚಿತ್ರ ಬರುತ್ತೆ ನೋಡಿ, ಇದರಲ್ಲಿ ಇರ್ತಕ್ಕಂಥದ್ದು ಮೇನ್ ವ್ಯತ್ಯಾಸ ಇರ್ತಕ್ಕಂಥದ್ದೇ ಈ ಗ್ರಾಜುಯೇಷನ್ಸ್ ನಲ್ಲಿ. ಸೊ ಇಲ್ಲೇ ಬೇರೆ ಗ್ರಾಜುಯೇಷನ್ಸ್ ಇರುತ್ತೆ, ಇಲ್ಲೇ ಬೇರೆ ಗ್ರಾಜುಯೇಷನ್ಸ್ ಇರುತ್ತೆ.
ಇಲ್ಲಿ ಮೆಟ್ರಿಕ್ ನಲ್ಲಿ ಡಾಟಮ್ ಲೈನ್ ಮೇಲೆ 25 mm ಮಾರ್ಕ್ ಮಾಡಿರ್ತಾರೆ. ಇಲ್ಲಿ ಇಂಚ್ ಮೈಕ್ರೋಮೀಟರ್ ಏನಿದೆ ಇದರಲ್ಲಿ ಡಾಟಮ್ ಲೈನ್ ಮೇಲೆ 1 ಇಂಚ್ ಮಾರ್ಕ್ ಮಾಡಿರ್ತಾರೆ, ಹೌದಲ್ಲ. ಮತ್ತೆ ಥಿಂಬಲ್ ಮೇಲೆ ಮೆಟ್ರಿಕಲ್ ಆದ್ರೆ 50 ಡಿವಿಷನ್ಸ್ ಕಟ್ ಮಾಡಿರ್ತಾರೆ. ಓಕೆ, ಅದೇ ಬ್ರಿಟಿಷ್ ಸಿಸ್ಟಮ್ ಆದ್ರೆ 25 ಡಿವಿಷನ್ಸ್ ಕಟ್ ಮಾಡಿರ್ತಾರೆ. ನೋಡಿ, ಮೆಟ್ರಿಕ್ ಆದ್ರೆ ಅದರದ್ದು ಪಿಚ್ ಬಂದು 0.5 mm ಇರುತ್ತೆ. ಅದೇ ಇಂಚ್ ಸಿಸ್ಟಮ್ ಆದ್ರೆ 40 TPI ಥ್ರೆಡ್ಸ್ ಪರ್ ಇಂಚ್ ಇರುತ್ತೆ, ಅಂದ್ರೆ 0.025 ಇಂಚ್ ಇರುತ್ತೆ. ಯಾವ್ದ್ರಲ್ಲಿ? ಇಂಚ್ ಔಟ್ಸೈಡ್ ಮೈಕ್ರೋಮೀಟರ್ ಅಲ್ಲಿ. ದಟ್ ಈಸ್ ದ ಡಿಫರೆನ್ಸ್. ಇನ್ ಬೇರೆ ಎಲ್ಲ ಒಂದೇ ಮತ್ತೆ ಪಾರ್ಟ್ಸ್, ಫಂಕ್ಷನ್ಸ್, ಈವನ್ ಪ್ರಿನ್ಸಿಪಲ್ ಅಷ್ಟೇನೆ. ಮೈಕ್ರೋಮೀಟರ್ಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ವಾಟ್? ಸ್ಕ್ರೂ ಅಂಡ್ ನಟ್. ಸ್ಕ್ರೂ ಅಂಡ್ ನಟ್. ಇಲ್ಲಿ ಮೆಟ್ರಿಕ್ ಥ್ರೆಡ್ಸ್ ಇರುತ್ತೆ, ಇಲ್ಲಿ ಬ್ರಿಟಿಷ್. ಇಲ್ಲಿ MML ಇರುತ್ತೆ ಪಿಚ್ಚು, ಇಲ್ಲಿ ಟೀತ್ ಪರ್ ಇಂಚ್ ಅಲ್ಲಿ ಇರುತ್ತೆ, ಟೀತ್ ಪರ್ ಇಂಚ್. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಔಟ್ಸೈಡ್ ಮೈಕ್ರೋಮೀಟರ್ ಮೆಟ್ರಿಕ್ ಅಂಡ್ ಔಟ್ಸೈಡ್ ಮೈಕ್ರೋಮೀಟರ್ ಇಂಚ್. ಮೇಜರ್ ಡಿಫರೆನ್ಸ್ ಏನಲ್ಗೆ? ಗ್ರಾಜುಯೇಷನ್ಸ್ ಅಂಡ್ ರೀಡಿಂಗ್ ಡಿಫರೆನ್ಸ್ ಇರುತ್ತೆ. ಈಗ ರೇಂಜ್ ಕೂಡ ಅಷ್ಟೇ. ಈಗ ನಾನು ಅಲ್ಲಿ ಹೇಳಿದೆ, ನಮ್ಮ ಮೆಟ್ರಿಕ್ ಔಟ್ಸೈಡ್ ಮೈಕ್ರೋಮೀಟರ್ ಅಲ್ಲಿ ರೇಂಜ್ 0 to 25, 25 to 50, 50 to 75, 75 to 100, ಈ ರೀತಿ ರೇಂಜಸ್ ಸಿಗುತ್ತೆ. ಆದ್ರೆ ಅದೇ ರೇಂಜಸ್ ನಾವು ಬ್ರಿಟಿಷ್ ಸಿಸ್ಟಮ್ ಇಂಚ್ ಸಿಸ್ಟಮ್ ತಗೊಂಡ್ರೆ 0 to 1 inch, 1 inch to 2 inch, 2 to 3 inch, 3 to 4 inch, 4 to 5 inch, ಈ ರೀತಿ ಅಪ್ ಟು 12 inch ಅಂಡ್ ಮೋರ್. ಅಂದ್ರೆ ಇಲ್ಲಿ ರೇಂಜ್ 1 ಇಂಚ್, ಅಲ್ಲಿ ರೇಂಜ್ ಒಂದು ಡಾಟಮ್ ಲೈನ್ ಅಲ್ಲಿ ಎಷ್ಟು ಮಾರ್ಕ್ ಮಾಡಿರ್ತಾನೆ? 25 mm. ಇಲ್ಲಿ ನೋಡಿ 0 to 1 inch ಅಂದ್ರೆ 0 ಇಂದ 1 inch ಅಷ್ಟೇ ಇದರಲ್ಲಿ ನಾವು ಮೆಜರ್ ಮಾಡ್ಲಿಕ್ಕೆ ಸಾಧ್ಯ. 1 inch to 2 inch ಅಂದ್ರೆ 1 inch ಮೇಲೆ 2 inch ಒಳಗಡೆ ಮೆಜರ್ ಮಾಡ್ಲಿಕ್ಕೆ ಅಷ್ಟೇ ಸಾಧ್ಯ. 1 ಗಿಂತ ಕಡಿಮೆ ಮಾಡಕ್ಕಾಗಲ್ಲ, 2 ಗಿಂತ ಜಾಸ್ತಿ ಮಾಡಕ್ಕಾಗಲ್ಲ. ಬೇರೆ ಮೈಕ್ರೋಮೀಟರ್ಸ್ ಅನ್ನ ನಾವು ರೇಂಜ್ ಇರ್ತಕ್ಕಂಥ ಮೈಕ್ರೋಮೀಟರ್ಸ್ ಅನ್ನ ಅಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ವಿ, ಇಲ್ಲೂ ಅದೇ ರೀತಿ ನಾವೇನ್ ಮಾಡ್ಬೇಕಾಗುತ್ತೆ? ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ರೇಂಜಸ್ ಗೊತ್ತಾಯ್ತಲ್ಲ. ಈಗ ಗ್ರಾಜುಯೇಷನ್ಸ್ ಬರೋಣ. ಗ್ರಾಜುಯೇಷನ್ಸ್ ಹೇಳಿದೆ, ಈಗ ಆಲ್ರೆಡಿ ನಾನು ಡೆಫಿನೇಷನ್ಸ್ ಹೇಳುವಾಗಲೇ ಹೇಳಿದೆ, ಗ್ರಾಜುಯೇಷನ್ಸ್ ಡಿಫ್ರೆಂಟ್ ಅಪ್ಪ. ಯಾವ ರೀತಿ ಗ್ರಾಜುಯೇಷನ್ಸ್ ಇರುತ್ತೆ ನೋಡಿ. ಇದು ಮೈಕ್ರೋಮೀಟರ್, ಬ್ಯಾರಲ್ ಮತ್ತೆ ಥಿಂಬಲ್, ಇನ್ನೆಲ್ಲ ಪಾರ್ಟ್ಸ್ ಅಪ್ಪ. ನಿಮ್ಗೆ ಫ್ರೇಮ್ ಇರ್ಬೋದು, ಆನ್ಯುವಲ್ ಇರ್ಬೋದು, ಲಾಕ್ ನಟ್, ಥಿಂಬಲ್, ರಾಟ್ಚೆಟ್ ಸ್ಟಾಪ್. ಇಲ್ಲೂ ರಾಟ್ಚೆಟ್ ಸ್ಟಾಪ್ ನ ಯೂನಿಫಾರ್ಮ್ ಪ್ರೆಜರ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ ಬಳಸ್ತೀವಿ. ಆದ್ರೆ ದ ಡಿಫರೆನ್ಸ್ ಈಸ್ ಗ್ರಾಜುಯೇಷನ್. ಇನ್ ದಿಸ್ micrometer with the graduations in the inch system, the bottom line on the barrel of the micrometer is graduated to a distance of 1 inch. ಎಷ್ಟಕ್ಕೆ ಗ್ರಾಜುಯೇಟ್ ಮಾಡಿರ್ತಾನೆ? ಈ ಡಾಟಮ್ ಲೈನ್ ಇದೆ ನೋಡಿ, ಇಲ್ಲಿ ಈ ಡಾಟಮ್ ಲೈನ್ ಮೇಲೆ ಅಲ್ಲಿ 25 mm ಮಾಡಿದ್ದಲ್ಲ, ಇಲ್ಲಿ ಎಷ್ಟು mm ಇದೆ ನೋಡಿ. ಅದು ಪಾರ್ಟ್ ಮಾಡಿದ್ರೆ ಹೇಳ್ತೀನಿ. ಟೋಟಲ್ ಲೆಂತ್ ಎಷ್ಟಿರುತ್ತೆ ಇಲ್ಲಿ? 1 inch. ಟೋಟಲ್ ಲೆಂತ್ ಆಫ್ ದಿಸ್ ಡಾಟಮ್ ಲೈನ್ ಇಸ್ 1 inch. 1 inch ಗ್ರಾಜುಯೇಷನ್ಸ್ ಅನ್ನ ಮಾಡಿರ್ತಾನೆ. ಮತ್ತೆ ಮುಂದುವರೆದು ದ 1 inch ಇಸ್ ಡಿವೈಡೆಡ್ ಇಂಟು 10 ಈಕ್ವಲ್ ಪಾರ್ಟ್ಸ್. ಈ 1 inch ನ ಏನ್ ಮಾಡಿದ್ದಾನೆ ನೋಡಿ, 10 ಈಕ್ವಲ್ ಪಾರ್ಟ್ ನೋಡಿ. 0 1 2 3 4 5 6 7 8 9 10 10 ಈಕ್ವಲ್ ಪಾರ್ಟ್ ಮಾಡು. ಹಾಗಾದ್ರೆ ಒಂದು ಪಾರ್ಟ್ ಬೆಲೆ ಎಷ್ಟಾಯ್ತು ನೋಡಿ, ಇಲ್ಲಿ ತೋರಿಸಿದೀನಿ. 10, ಇದು ಟೋಟಲ್ 1 inch ಇದೆ, ಅದನ್ನ 10 ಪಾರ್ಟ್ ಮಾಡಿದ್ದಾನೆ. ಈಗ 1 ಪಾರ್ಟ್ 0 ಇಂದ 1 ಗೆ ಎಷ್ಟಿದೆ? 0.1 inch. 2 ಇಂದ 3 ಗೆ ಎಷ್ಟಿದೆ? 0.1 inch. ಸೊ ಮತ್ತೆ ಏನ್ ಮಾಡ್ತಾನೆ, ಈ ಪ್ರತಿಯೊಂದು ಪಾರ್ಟ್ ಅನ್ನ ತೆಗೆದುಕೊಂಡು, ಅಂದ್ರೆ ಈ 0.1 inch ಇದೆಯಲ್ಲ 0 ಇಂದ 1, ಅದನ್ನ ತೆಗೆದುಕೊಂಡು ನೋಡಿ ಕೆಳಗಡೆ 4 ಈಕ್ವಲ್ ಪಾರ್ಟ್ಸ್ ಅನ್ನ ಮಾಡಿದ್ದಾನೆ. 4 ಈಕ್ವಲ್ ಪಾರ್ಟ್ಸ್ ಅನ್ನ ಮಾಡಿದ್ದಾನೆ. ಅವಾಗ ಮತ್ತೆ ನೀವೇನ್ ಮಾಡ್ಬೋದು, 0.1 inch ನ 4 ಮಾಡಿದ್ರೆ 1 ಭಾಗಕ್ಕೆ ಎಷ್ಟಾಯ್ತು ಮಕ್ಕಳೇ? ಎಷ್ಟಾಯ್ತು? 0.025 inch. ಅದನ್ನೇ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಈಚ್ ಪಾರ್ಟ್ ಅಂದ್ರೆ 0.1 inch is further subdivided into 4 equal parts. ಎಷ್ಟು ಪಾರ್ಟ್ ಮಾಡ್ದ? 4 ಪಾರ್ಟ್ ಮಾಡ್ದ. ಈಚ್ ಪಾರ್ಟ್ ಎಷ್ಟಾಯ್ತು? ಒಂದೊಂದು ಪಾರ್ಟ್. ಈಗ 1 divided by 40 ಅಂದ್ರೆ ಎಷ್ಟಾಯ್ತದೆ? 0.025 inch ಆಯ್ತು. 1 inch divided by 40 inch ಅಂತ. ಅಥವಾ 0.1 divided by 4 ಅಂದ್ರೆ ದಟ್ ಇಸ್ 0.025 inch ಆಯ್ತು. ಸೊ ಈಗ ನೋಡಿ, ಈ ಮೇಲ್ಗಡೆ ಇರ್ತಕ್ಕಂತ ಒಂದು ಡಿವಿಷನ್ ಬೆಲೆ ಟೋಟಲ್ ಲೆಂತ್ 1 inch. ಒಂದು ಡಿವಿಷನ್ ಬೆಲೆ ಎಷ್ಟು?
0.1 ಇಂಚ್. ಒಂದು ಡಿವಿಷನ್ ಎಷ್ಟು ಪಾರ್ಟ್ ಕಟ್ ಮಾಡಿದಾನೆ? 4 ಭಾಗ ಮಾಡ್ದ. ಹಾಗಾದ್ರೆ ಒಂದು ಭಾಗದ ಬೆಲೆ ಎಷ್ಟು? 0.025 ಇಂಚ್. ಅರ್ಥ ಆಯ್ತಲ್ಲ ಮಕ್ಕಳು? ಸಿಂಪಲ್, ಸರಳವಾಗಿದೆ. ಎಲ್ಲ ನಿಮ್ಗೆ ಈ ಸ್ಕೆಚ್ ನಲ್ಲಿ ನಾನು ಹೇಳ್ತಾ ಇರೋದನ್ನ ನೋಡಿದ್ರೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಸೊ ದೆನ್ ಇದ್ರ ಸ್ಪಿಂಡಲ್ ನಾನು ಆಗ್ಲೇ ಹೇಳಿದೆ, ಇದು ಸ್ಕ್ರೂ ಅಂಡ್ ನಟ್ ಪ್ರಿನ್ಸಿಪಲ್ ಅಲ್ಲಿ ವರ್ಕ್ ಆಗುತ್ತೆ. ಅಲ್ಲಿ ನಮ್ಮ ಮೆಟ್ರಿಕ್ ಔಟ್ಸೈಡ್ ಮೈಕ್ರೋಮೀಟರ್ ಆದ್ರೆ ಎಷ್ಟು mm ಇರುತ್ತೆ? 0.5 mm ಇರುತ್ತೆ. ಏನೋ ಪಿಚ್ಚು. ಇಲ್ಲಿ ಪಿಚ್ ಎಷ್ಟಿರುತ್ತೆ? 40 TPI, 40 ಥ್ರೆಡ್ಸ್ ಪರ್ ಇಂಚ್. ಒಂದು ಇಂಚ್ ನಲ್ಲಿ ಎಷ್ಟು ಥ್ರೆಡ್ಸ್ ಇದೆ? 40. ಅದು ಎಷ್ಟಕ್ಕೆ ಸಮ ಅಂದ್ರೆ, ಸೊ ದಟ್ ಈಸ್ ಈಕ್ವಲ್ ಟು 0.025 ಇಂಚ್. ಅಂದ್ರೆ ದ ವ್ಯಾಲ್ಯೂ ಆಫ್ ಈಚ್ ಸಬ್ ಡಿವಿಷನ್ ಇಸ್ ಈಕ್ವಲ್ ಟು 1/40 ಇಂಚ್. ದಟ್ ಈಸ್ ಈ ಸಬ್ ಡಿವಿಷನ್ ಏನಿದೆ ಅದ್ರದ್ದು ಬೆಲೆ ಎಷ್ಟಾಯ್ತು? ಈಗಾಗಲೇ ಹೇಳಿದ್ವಿ ನಾವು, 0.025 ಇಂಚ್. ದಟ್ ಇಸ್ ದ ಪಿಕ್ಚರ್. ದ ಸರ್ಕಂಫರೆನ್ಸ್, ಈಗ ನೋಡಿ ಅಲ್ಲಿ ನಮ್ಮ ಮೆಟ್ರಿಕ್ ಮೈಕ್ರೋಮೀಟರ್ ನಲ್ಲಿ 50 ಭಾಗ ಕಟ್ ಮಾಡಿದ್ದ, ನಂಬರ್ ಆಫ್ ಹೆಡ್ ಸ್ಕೇಲ್ ತಿಂಬಲ್ ಡಿವಿಷನ್ ಅಲ್ಲಿ. ಇಲ್ಲಿ ಎಷ್ಟು ಕಟ್ ಮಾಡ್ತಾನೆ? 25 ಭಾಗ ಕಟ್ ಮಾಡಿದ್ದಾನೆ. ಸೊ ಮತ್ತೆ ಮಾರ್ಕ್ ಮಾಡಿದಾನೆ ನೋಡಿ ಇಲ್ಲಿ 0, 1, 2, 3, 4, 5, 6, 7, 8, 9, 10, 20, 21, 22, 23, 24, 25 ಅಂದ್ರೆ ಮತ್ತೆ ಅದು 0 ಇಲ್ಲಿ. ಸೊ ಇದು ಡಿವೈಡ್ ಮಾಡ್ದ ಯಾವ್ದ್ರ ಮೇಲೆ? ತಿಂಬಲ್ನ ಮೇಲೆ. ಸರ್ಕಂಫರೆನ್ಸ್ ತಿಂಬಲ್ನ ಮೇಲೆ, ಬೆವೆಲ್ ಎಡ್ಜ್ ಮೇಲೆ. ಈಗ ಹಾಗಾದ್ರೆ ಈ ಒಂದು ತಿಂಬಲ್ಲು ಒಂದು ರೌಂಡ್ ಕಂಪ್ಲೀಟ್ ಆಗಿ ತಿರುಗಿದ್ರೆ 0 ಇಂದ ಮತ್ತೆ 0ಗೆ ನೀವು ಕ್ಲಾಕ್ ವೈಸ್ ರೊಟೇಷನ್ಸ್ ಮಾಡಿದ್ರೆ ಸ್ಪಿಂಡಲ್ ಎಷ್ಟು ಅಡ್ವಾನ್ಸ್ ಆಗುತ್ತೆ? ಎಷ್ಟಾಗುತ್ತೆ? 1/40. 1/40 ಇಂಚ್ ಅಂದ್ರೆ ಎಷ್ಟು? 0.025 ಇಂಚ್ ಅಷ್ಟು ಏನ್ ಬರುತ್ತೆ? ಸ್ಪಿಂಡಲ್ ಅಡ್ವಾನ್ಸ್ ಆಗುತ್ತೆ. ಸೊ ಅದನ್ನೇ ನಾನೀಗ ನಿಮ್ಗೆ ಮುಂದೆ ಹೇಳ್ತೀನಿ. ಸೊ pitch of micrometer is 40 TPI threads per inch. That is 1/40 is equal to 0.025 inch ಆಯ್ತು. ಲಿಸ್ಟ್ ಕೌಂಟ್ ಇದು. ಲಿಸ್ಟ್ ಕೌಂಟ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಹೇಳಿದ್ವಲ್ಲ. ಸೊ ಔಟ್ಸೈಡ್ ಮೈಕ್ರೋಮೀಟರ್ ಇಂಚ್ ಟು ಅಕ್ಯುರೇಸಿ ಎಷ್ಟು? ಔಟ್ಸೈಡ್ ಡೈಮೆನ್ಷನ್ ಅನ್ನ ಎಷ್ಟು ಅಕ್ಯುರೇಸಿ ಮೆಜರ್ ಮಾಡಬಹುದು? 0.001 ಇಂಚ್ ಅಂತ ಹೇಳಿದೆ. ಅದನ್ನೇ ಈಗ ನಾವು ಲಿಸ್ಟ್ ಕೌಂಟ್. ಲಿಸ್ಟ್ ಕೌಂಟ್ ಇಸ್ ವಾಟ್? That is the least measurement that can be measured by the instrument is called least count ಅಂತ ನಾನು ಹೇಳಿದ್ದೆ ನಾನು. ಸೊ ಇಲ್ಲೂ ಅಷ್ಟೇ. ಈಗ ಔಟ್ಸೈಡ್ ಇಂಚ್ ಮೈಕ್ರೋಮೀಟರ್ ನಲ್ಲಿ ಲೀಸ್ಟ್ ಮೆಜರ್ಮೆಂಟ್ ಎಷ್ಟಪ್ಪ? 0.001 ಇಂಚ್. ಈಗ ಸರ್ಕಂಫರೆನ್ಸ್ ಮೇಲೆ ಎಷ್ಟು ಡಿವಿಷನ್ ಮಾಡಿದಾನಪ್ಪ? 25 ಡಿವಿಷನ್ ಮಾಡಿದ್ದಾನೆ. ಈಗ ಒಂದು ತಿಂಬಲ್ ಡಿವಿಷನ್ಸ್ ಬೆಲೆ ನಾವು ಹೇಳ್ಬೇಕು. ಹೇಗೆ ಹೇಳ್ತೀವಿ? ಒಂದು ತಿಂಬಲ್ ಬೆಲೆ ಹೇಳ್ಬೇಕಾದ್ರೆ ಪಿಚ್ ಡಿವೈಡೆಡ್ ಬೈ ನಂಬರ್ ಆಫ್ ಹೆಡ್ ಸ್ಕೇಲ್ ಡಿವಿಷನ್ ಅಥವಾ ತಿಂಬಲ್ ಡಿವಿಷನ್ಸ್ ಎಷ್ಟಿದೆ? ಪಿಚ್ ಎಷ್ಟು ಇಲ್ಲಿ? 1/40. 1/40 ಅಂದ್ರೆ ಎಷ್ಟು? ಅದನ್ನೇ ಹಾಕಿರೋದಿಲ್ಲ, ಇಲ್ಲಿ ತೋರಿಸಿದೀನಿ ಮೇಲೆ. 1/40 is equal to 0.025. ನಂಬರ್ ಆಫ್ ಹೆಡ್ ಸ್ಕೇಲ್ ಡಿವಿಷನ್ ಎಷ್ಟು ಡಿವಿಷನ್ ಮಾಡಿದಾನೆ ಇಲ್ಲಿ? 25. ದ ಲೀಸ್ಟ್ ಕೌಂಟ್ ಇಸ್ 0.001 ಇಂಚ್. ಅಂದರೆ ಇಲ್ಲಿನ ತಿಂಬಲ್ ಮೇಲೆ ಗ್ರಾಜುಯೇಟ್ ಮಾಡಿರ್ತಕ್ಕಂತ ಒಂದು ಡಿವಿಷನ್ ನ ಬೆಲೆ ಎಷ್ಟಕ್ಕೆ ಸಮ? 0.001 ಇಂಚ್ಗೆ ಸಮ. ದಟ್ ಮೀನ್ಸ್ ಮತ್ತೆ ನೋಡಿ, ತಿರ್ಗಾ ತೋರಿಸ್ತೀನಿ ನಿಮಗೆ. ಲೀಸ್ಟ್ ಕೌಂಟ್ ಇಸ್ ಈಕ್ವಲ್ ಟು ಪಿಚ್ ಡಿವೈಡೆಡ್ ಬೈ ನಂಬರ್ ಆಫ್ ಹೆಡ್ ಸ್ಕೇಲ್ ಅಂದ್ರೆ ತಿಂಬಲ್ ಡಿವಿಷನ್ ಅಂದ್ರೆ 0.025 ಇಂಚ್ divided by 25 head scale division. So that is equal to 0.001 inch is the least count of outside micrometer in system. That is system. ಇದನ್ನ ಈ ರೀತಿ ಬೇಕಾದ್ರೂ ಸಾಲ್ವ್ ಮಾಡಬಹುದು, ಅಥವಾ ನೇರವಾಗಿ ನೀವು ನೋಡಿ ಇಲ್ಲಿ ಮಾಡಿದ್ದೀನಿ. ಲೀಸ್ಟ್ ಕೌಂಟ್ ಇಸ್ ಈಕ್ವಲ್ ಟು ಪಿಚ್ ಎಷ್ಟಪ್ಪ? 1/40. ಸರ್ 40 TPI. 40 TPI ಅಂದ್ರೆ 1/40 ಆಯ್ತು. ಇಂಟು ನಂಬರ್ ಆಫ್ ಡಿವಿಷನ್ಸ್ ಡಿವೈಡೆಡ್ ಬೈ 1/40 ಡಿವೈಡೆಡ್ ಬೈ 25. ಸೊ ಅದನ್ನ ಮತ್ತೆ ಅದು ಉಲ್ಟಾ ಆದ್ರೆ 25 ಕೆಳಗಡೆ ಬರುತ್ತೆ ಈ ರೀತಿ. 1/40 ಇಂಟು 1/25 ದಟ್ಸ್ ಇಸ್ ಈಕ್ವಲ್ ಟು 1 divided by 1000. ಸೊ ರೀಡಿಂಗ್ ಈಸ್ ಲೀಸ್ಟ್ ಕೌಂಟ್ ಇಸ್ ವಾಟ್? 0.001 ಇಂಚ್. ಈ ಮೆಥಡ್ ಅಲ್ಲಾದ್ರೂ ಸಾಲ್ವ್ ಮಾಡಬಹುದು ಮಕ್ಕಳೇ ನೀವು. ಈ ಮೆಥಡ್ ಅಲ್ಲಾದ್ರೂ ಸಾಲ್ವ್ ಒಟ್ಟಾರೆ. ಈಗ ಔಟ್ಸೈಡ್ ಮೈಕ್ರೋಮೀಟರ್ ಇಂಚ್ ಸಿಸ್ಟಮ್ ನಲ್ಲಿ ಈಗಿದೆ 1 ಇಂಚ್ ನ 10 ಭಾಗ ಮಾಡಿದಾನೆ.
1 ಇಂಚನ್ನ ಮಾರ್ಕ್ ಮಾಡಿದ್ದಾನೆ, ಅದನ್ನ 10 ಭಾಗ ಮಾಡಿದ್ದಾನೆ. ಒಂದು ಭಾಗಕ್ಕೆ ಎಷ್ಟಿದೆ? 0.1 ಇಂಚು. ಮತ್ತೆ ಈ 1 ಇಂಚನ್ನ ಏನ್ ಮಾಡಿದ್ದಾನೆ? ಕೆಳಗಡೆ 40 ಪಾರ್ಟ್ ಅನ್ನ ಕಟ್ ಮಾಡಿದ್ದಾನೆ. ಈಚ್ ಪಾರ್ಟ್ ಈಸ್ ಸಬ್ಡಿವೈಡೆಡ್ ಇಂಟು 4 ಈಕ್ವಲ್ ಪಾರ್ಟ್ಸ್. 1 ಇಂಚಿನ ಪಾರ್ಟಿ 1 ಪಾರ್ಟ್ ಅನ್ನ 4, ಆದ್ರೆ ಈಚ್ ಪಾರ್ಟ್ ಎಷ್ಟಾಯ್ತು? 0.025 ಇಂಚ್ ಇಲ್ಲಿ ತೋರಿಸಿದೀನಿ. ಮತ್ತೆ ತಿಂಬಲ್ ಡಿವಿಷನ್ ಮೇಲೆ ಇರ್ತಕ್ಕಂತ ಬೆಲೆ ಎಷ್ಟು? ಒಂದು ಡಿವಿಷನ್ಗೆ 0.001 ಇಂಚ್. 0.001 ಇಂಚ್. ಅದು ಒಂದು ಸುತ್ತು ಬಂದ್ರೆ 0.025 ಏನಾಗುತ್ತೆ? ನಿಮ್ಮ ತಿಂಬಲ್ ಅಡ್ವಾನ್ಸ್ ಆಗುತ್ತೆ. ಇದು ಮಕ್ಕಳೇ ಲೀಸ್ಟ್ ಕೌಂಟ್ ಆಫ್ ಎ ಔಟ್ಸೈಡ್ ಮೈಕ್ರೋಮೀಟರ್. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಈಗ ನಿಮ್ಗೆ ಗ್ರಾಜುಯೇಷನ್ಸ್ಗೆ ನಾನು ಕರ್ಕೊಂಡು ಹೋಗ್ತೀನಿ. ಯಾವ ರೀತಿ ಸ್ಟ್ಯಾಂಡರ್ಡ್ ಇಂಚ್ ಸಿಸ್ಟಮ್ ಮೈಕ್ರೋಮೀಟರ್ ನಲ್ಲಿ ಇಂಚ್. ಅರ್ಥ ಆಯ್ತಲ್ಲ? ಈಗ ಸ್ಟ್ಯಾಂಡರ್ಡ್ ರೀಡಿಂಗ್ ಸ್ಟ್ಯಾಂಡರ್ಡ್ ಇಂಚ್ ಮೈಕ್ರೋಮೀಟರ್ ನಲ್ಲಿ ಯಾವ ರೀತಿ? read last number showing on the sleeve and multiply by 0.1 inch. ಈಗ ರೀಡಿಂಗ್ ಸ್ಟ್ಯಾಂಡರ್ಡ್ ಫಸ್ಟ್ ನಾವು ಯಾವ್ದನ್ನ ರೀಡ್ ಮಾಡ್ತೀವಿ. ನೆಕ್ಸ್ಟ್ ರೀಡ್ ದ ನಂಬರ್ ಆಫ್ ಸ್ಮಾಲ್ ಲೈನ್ಸ್ ವಿಸಿಬಲ್ ಟು ದ ರೈಟ್ ಆಫ್ ದ ನಂಬರ್ ಬಿಫೋರ್ ದ ಥಿಂಬಲ್ ಅಂಡ್ ಮಲ್ಟಿಪ್ಲೈ ಬೈ 0.05. ಸೊ ಈ ಮೈನ್ ಫುಲ್ ಸ್ಕೇಲ್ ಎಂಎಂ ಆದ್ಮೇಲೆ ಅದನ್ನ ಎಷ್ಟು ಡಿವಿಷನ್ ಇದೆ? 0.1 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. 10 ಡಿವಿಷನ್ ಇರುತ್ತಲ್ಲ, ಅಲ್ಲಿ 10 ಡಿವಿಷನ್ಸ್ ಅಂದ್ರೆ 0.1 ಇಂಚ್ ಅಂದ್ರೆ 1 ಇಂಚ್ ಆಯ್ತು. ಅದು ಎಷ್ಟು ಡಿವಿಷನ್ ಇದೆ ಅದನ್ನ ಮಲ್ಟಿಪ್ಲೈ 0.1 ಇಂದ ಮಾಡ್ತೀವಿ. 1 ಇಂಚ್ ಅಂತ. ಸೊ ದೆನ್ ಈ ಮೈನ್ ಫುಲ್ ಎಂಎಂ ಆದ್ಮೇಲೆ ಒಂದು ಸಬ್ ಡಿವಿಷನ್ ಇರುತ್ತಲ್ಲ, ಆ ಸಬ್ ಡಿವಿಷನ್ಸ್ ಒಂದು ಡಿವಿಷನ್ಸ್ ವಿಸಿಬಲ್ ಲೈನ್ಗೆ ಎಷ್ಟು? 0.025 ಹೌದಲ್ವಾ? ಸೊ ಅದನ್ನ ನಾವು ಎರಡನ್ನೂ ಏನ್ ಮಾಡ್ತೀವಿ? ಆಡ್ ಮಾಡ್ತೀವಿ. ಅದು ಬ್ಯಾರಲ್ಡ್ ರೀಡಿಂಗ್ ಆಗುತ್ತೆ. ನೆಕ್ಸ್ಟ್ ತಿಂಬಲ್ ರೀಡಿಂಗ್ ಅನ್ನ ನೋಡ್ತೀವಿ. ತಿಂಬಲ್ ರೀಡಿಂಗ್ ಅನ್ನ ಹೇಗೆ ನೋಡ್ತೀವಿ? ತಿಂಬಲ್ ಅಲ್ಲಿ ಯಾವುದು ಕೋಯಿನ್ಸೈಡ್ ಆಗಿದೆ ಡಾಟಮ್ ಲೈನ್ಗೆ, ಆ ಲೈನ್ ಅನ್ನ, ಈಗ ಸಪೋಸ್ 25 ಡಿವಿಷನ್ಸ್ ಇರುತ್ತೆ ಯಾವ್ದ ಮೇಲೆ? ಸರ್ಕಂಫರೆನ್ಸ್ ಮೇಲೆ. ಆ ಲೈನ್ ಅನ್ನ ನಾವೇನ್ ಮಾಡ್ತೀವಿ? ಲೀಸ್ಟ್ ಕೌಂಟ್ ಇಂದ ಅಂದ್ರೆ 0.01 ಇಂಚ್ 0.001 ಇಂಚಿಂದ ಮಲ್ಟಿಪ್ಲೈ ಮಾಡ್ತೀವಿ. ಮೂರನ್ನ ಏನ್ ಮಾಡ್ತೀವಿ? ನಾವು ಆಡ್ ಮಾಡ್ತೀವಿ. ಆಡ್ ದ 3 ರೀಡಿಂಗ್ಸ್ ಟು ಗೆಟ್ ಟೋಟಲ್. ದಿಸ್ ಈಸ್ ರೀಡಿಂಗ್ ಸ್ಟ್ಯಾಂಡರ್ಡ್ ಇನ್ ಇಂಚ್ ಮೈಕ್ರೋಮೀಟರ್. ಈಗ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹೌ ಟು ರೀಡ್ ನೋಟ್ ದ ಫುಲ್ ಇಂಚ್ ಪಾಸ್ಡ್ ಬೈ ದ ಜೀರೋ ಆಫ್ ದ ಥಿಂಬಲ್. ನೋಡಿ ಇಲ್ಲಿ ಮೈಕ್ರೋಮೀಟರ್ ಇದೆ, ಮತ್ತೆ ಯಾವುದು? ಇಂಚ್ ಮೈಕ್ರೋಮೀಟರ್. ನಿಮಗೆ ಇಲ್ಲಿ ಗ್ರಾಜುಯೇಷನ್ಸ್ ಕಾಣ್ತಾ ಇರೋದು. ಈಗ ಫುಲ್ ಎಷ್ಟು ಎಂಎಂ ಪಾಸ್ ಆಗಿದೆ ಇಲ್ಲಿ ನೋಡಿ. 0 ಆದ್ಮೇಲೆ 1 2 3 ಡಿವಿಷನ್ಸ್ ಬಂದಿದೆ. ಟೋಟಲ್ 10 ಡಿವಿಷನ್ಸ್ ಇರುತ್ತೆ, ಅದರಲ್ಲಿ 3 ಡಿವಿಷನ್ಸ್ ಕಾಣಿಸ್ತಾ ಇದೆ. ಆ 3 ಡಿವಿಷನ್ಸ್ ಅನ್ನ ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದೆ ನಾನು? 0.1 ಇಂದ. ಅಲ್ಲಿಗೆ ಎಷ್ಟಾಯ್ತು? ಅದು 0.3 ಇಂಚ್ ಆಯ್ತು. ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ಬರ್ದಿದ್ದೀನಿ ನೋಡಿ. ಸೊ ಆ 3 ಡಿವಿಷನ್ ಬೆಲೆ ಎಷ್ಟಾಯ್ತು? 3 into 0.1 3 ಇಂಚ್ ಆಯ್ತು. ಈಗ ನೆಕ್ಸ್ಟ್ ಈ 3 ಆದ್ಮೇಲೆ ಸಬ್ ಡಿವಿಷನ್ ಎಷ್ಟಿದೆ ನೋಡಿ. ಎಷ್ಟು ಸಬ್ ಡಿವಿಷನ್ ಇದೆ? ಒಂದೇ ಒಂದು ಸಬ್ ಡಿವಿಷನ್ ಇದೆ. ಅದು ಇದ್ರೆ 1 ಇರುತ್ತೆ, 2 ಇರುತ್ತೆ, 3 ಇರುತ್ತೆ, ಈ ರೀತಿ 4 ಇರುತ್ತೆ. ಎಷ್ಟು ಮಾಡಿರ್ತಾನೆ? ಈ 1 ಡಿವಿಷನ್ 4 ಭಾಗ ಮಾಡಿರ್ತಾನಲ್ಲ. 1 ಇರುತ್ತೆ, 2 ಇರುತ್ತೆ, ಇಲ್ಲ 3 ಇರುತ್ತೆ, ಇಲ್ಲ 4 ಇರುತ್ತೆ. ಓಕೆ, ಈಗ ನಿಮ್ಗೆ ಕಾಣಿಸ್ತಾ ಇರೋದು ಎಷ್ಟು? ಇಲ್ಲಿ ಒಂದೇ ಒಂದು ಡಿವಿಷನ್ ಕಾಣಿಸ್ತಾ ಇದೆ. ಸೊ ಅದನ್ನ ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು? 0.025 ಇಂದ ಮಾಡ್ಬೇಕು. ನೋಡ್ತಾ ಆಫ್ ನಾಟ್ ಎಂಎಂ, ಆಫ್ ಇಂಚ್ ಸಬ್ ಡಿವಿಷನ್. ನೋಡ್ತಾ ಸಬ್ ಡಿವಿಷನ್ ಪಾಸ್ 0 ಆಫ್ ದ ಥಿಂಬಲ್ ಇನ್ ಫುಲ್ ಇಂಚ್. ಈಗ ನೋಡಿ, ಈಗ ಏನ್ ಮಾಡಿದ್ವಿ? ಈ 0.3 ಆದ್ಮೇಲೆ ಎಷ್ಟು ಡಿವಿಷನ್ ಕಾಣಿಸ್ತಾ ಇದೆ? 1. ಈಗ ಅದನ್ನ ನೋಟ್ ಮಾಡ್ಕೊಂಡ್ವಿ. ಸಬ್ ಡಿವಿಷನ್ ಎಷ್ಟಾಗಿದೆ ಅಂತ? 1 ಡಿವಿಷನ್ಸ್ ಆಗಿದೆ. ಅದನ್ನ ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು? 0.025 ಇಂದ. 1 ಅಂದ್ರೆ 0.025 ಅಂದ್ರೆ 1 ಡಿವಿಷನ್ಗೆ ಎಷ್ಟು ಬೆಲೆ ಇದು? 0.025 ಇಂಚ್. ಮಲ್ಟಿಪ್ಲೈ ಮಾಡಿದ್ವಿ, ಎಷ್ಟು ಬಂತು? 0.025 ಇಂಚ್. ಈಗ ತಿಂಬಲ್ ಬರೋಣ. ಈಗ ತಿಂಬಲ್ ನೋಡಿ, 18 19 20 21ನೇ ಲೈನ್ ಕೋಯಿನ್ಸೈಡ್ ಆಗಿದೆ. ಕಾಣ್ತಾ ಇದೆಯಲ್ಲ ಅಲ್ಲಿ? 21ನೇ ಲೈನ್ ಏನಾಗಿದೆ? ಕೋಯಿನ್ಸೈಡ್ ಆಗಿದೆ. ಹಾಗಾಗಿ 21ನೇ ಲೈನ್ ಕೋಯಿನ್ಸೈಡ್ ಆದ್ರೆ ಅದನ್ನ ಎಷ್ಟರಿಂದ ಮಲ್ಟಿಪ್ಲೈ ಮಾಡ್ಬೇಕು? ಲೀಸ್ಟ್ ಕೌಂಟ್ ಎಷ್ಟು? ತಿಂಬಲ್ ಡಿವಿಷನ್, ಒಂದು ತಿಂಬಲ್ ಡಿವಿಷನ್ ಎಷ್ಟು ಬೆಲೆ? 0.001. ಅಲ್ಲಿಗೆ 21ಗೆ 0.021 ಆಯ್ತು. ಈಗ 3ನ್ನ ಆಡ್ ಮಾಡ್ಬೇಕು. ಟೋಟಲ್ ದ ರೀಡಿಂಗ್ ನೋಡಿ ಎಷ್ಟು ಬಂದಿದೆ ಅಲ್ಲಿ? 0.346 ಇಂಚ್ ಇಸ್ ದ ರೀಡಿಂಗ್.
ಸೊ ಅಬೌವ್ 3 items added to get the correct reading. 3 items ನ ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬಂತು? 0.346 ಇಂಚ್ ಬಂತು. ಗೊತ್ತಾಯ್ತಾ? ಅದೇ ರೀತಿ ಇಲ್ಲಿ ಈಗ ನೋಡಿ, ಈಗ ಇಲ್ಲಿ ನೋಟ್ ದ ಫುಲ್ ಇಂಚ್ ಪಾಸ್ಡ್ ಬೈ ದ ಜೀರೋ ಆಫ್ ದ ಥಿಂಬಲ್. ಪಕ್ಕದ ಚಿತ್ರದಲ್ಲಿ ಎಷ್ಟಿದೆ? 2 into 0.1 ಎಷ್ಟಾಯ್ತು? 0.2. ಈಗ 2 ಆದ್ಮೇಲೆ ಎಷ್ಟು ಸಬ್ ಡಿವಿಷನ್ ಕಾಣಿಸ್ತಾ ಇದೆ? ಇಲ್ಲಿ 3 ಡಿವಿಷನ್ ಕಾಣಿಸ್ತಾ ಇದೆ. ಒಂದು ಡಿವಿಷನ್ ಬೆಲೆ ಎಷ್ಟು? 0.025. ಅಲ್ಲಿಗೆ ಎಷ್ಟಾಯ್ತು? 3ಕ್ಕೆ 0.075. ಎಷ್ಟನೇ ಡಿವಿಷನ್ ಕೋಯಿನ್ಸೈಡ್ ಆಗಿದೆ? 12ನೇದು, 12th ಅಂದ್ರೆ ಇಂಟು 0.01. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? ಅದು 0.012. ಟೋಟಲ್ ಎಷ್ಟಾಯ್ತು? 2 3 ಆಡ್ ಮಾಡಿದ್ರೆ 0.287 ಇಂಚ್. ಈ ರೀತಿ ನಾವೇನ್ ಮಾಡ್ತೀವಿ? ಇಂಚ್ ಮೈಕ್ರೋಮೀಟರ್ ನಲ್ಲಿ, ಔಟ್ಸೈಡ್ ಮೈಕ್ರೋಮೀಟರ್ ನಲ್ಲಿ ರೀಡಿಂಗ್ ಅನ್ನು ನಾವು ಮಾಡ್ತೀವಿ. ನಿಮ್ಗೆ ಇನ್ನೂ ಅನೇಕ ರೀಡಿಂಗ್ಸ್ ಅನ್ನ ತೋರಿಸ್ತಾ ಹೋಗ್ತೀನಿ. ಜನರಲ್ ಮೆಥಡ್ ಏನಪ್ಪಾ ಅಂದ್ರೆ ರೇಂಜಸ್ ಇಲ್ಲೂ ಕೂಡ ಇಂಪಾರ್ಟೆಂಟ್. ನೀವು ಯಾವುದೇ ರೇಂಜ್ ಬರಲಿ, ಫಸ್ಟ್ ಏನ್ ಮಾಡ್ತಾ ಇದ್ವಿ? ಅಲ್ಲೂ ಕೂಡ ಮಿನಿಮಮ್ ರೇಂಜ್ ಅನ್ನ ಹಾಕೊಳ್ತಾ ಇದ್ವಲ್ಲ. 0 to 25 ಅಂದ್ರೆ 0 ಇಸ್ ದ ಮಿನಿಮಮ್, 25 to 50 ಅಂದ್ರೆ 25 ಇಸ್ ದ ಮಿನಿಮಮ್. ಇಲ್ಲೂ ಅಷ್ಟೇ 0 to 1 ಅಂದ್ರೆ 0 ಇಸ್ ದ ಮಿನಿಮಮ್, 1 to 2 ಅಂದ್ರೆ 1 is the minimum, 2 to 3 ಅಂದ್ರೆ 2 is the minimum, 3 to 4 ಅಂದ್ರೆ 3 is the minimum, up to 12 inch like that. ನಂತರ ಮಿನಿಮಮ್ ರೇಂಜ್ ಆದ್ಮೇಲೆ ಪ್ಲಸ್ 9 ಸ್ಕೇಲ್ ರೀಡಿಂಗ್. ಅದೆಷ್ಟರಲ್ಲಿ ಇರುತ್ತೆ? 0.1 ಇರುತ್ತೆ ಅಲ್ಲ, ಒಂದು ಡಿವಿಷನ್ಗೆ 0.1 ಇಂಚ್ ಇರುತ್ತೆ. ಪ್ಲಸ್ ಸಬ್ ಡಿವಿಷನ್ ಎಷ್ಟಿರುತ್ತೆ? 1 2 3 4 ಈ ತರ ಸಬ್ ಡಿವಿಷನ್ಸ್ ಇರುತ್ತೆ. 4ನೇದು ಕೋಯಿನ್ಸೈಡ್ ಆಗಿರುತ್ತೆ, 3 ಅಂತೂ ಇದ್ದೇ ಇರುತ್ತೆ. ಸಬ್ ಡಿವಿಷನ್ ಪ್ಲಸ್ ಲೀಸ್ಟ್ ಕೌಂಟ್ ಇಂಟು ಥಿಂಬಲ್ ಡಿವಿಷನ್. ಪ್ಲಸ್ ಲೀಸ್ಟ್ ಕೌಂಟ್ ಎಷ್ಟು? 0.001 ಇಂಚ್ ಇಂಟು ಥಿಂಬಲ್ ಡಿವಿಷನ್. 25 ಡಿವಿಷನ್ ಇರುತ್ತಲ್ಲ, ಯಾವ್ದೋ ಒಂದು ಕೋಯಿನ್ಸೈಡ್ ಆಗಿರುತ್ತೆ. ಯಾವುದಕ್ಕೆ? ಡಾಟಮ್ ಲೈನ್. ಸೊ ಈಗ ನೋಡೋಣ ರೀಡಿಂಗ್ ವಿತ್ ಇಂಚ್ ಮೈಕ್ರೋಮೀಟರ್. ಈಗ ನಿಮ್ಗೆ ಇಲ್ಲಿ ಒಂದು ಔಟ್ಸೈಡ್ ಮೈಕ್ರೋಮೀಟರ್ ಇಂಚ್ ಗ್ರಾಜುಯೇಷನ್ಸ್ ಬಂದಿದೆ. ಈಗ ನಿಮ್ಗೆ ಜನರಲ್ ಆಗಿ ನಾನು ಹೇಳ್ಬಿಡ್ತೀನಿ. ಇಲ್ಲಿ ಮೈನ್ ಸ್ಕೇಲ್ ಫುಲ್ ಇಂಚ್ ಎಷ್ಟಿದೆ? 3 ಡಿವಿಷನ್ ಕಾಣ್ತಾ ಇದೆ. ಎಷ್ಟು ಕಾಣ್ತಾ ಇದೆ? 3 ಕಾಣ್ತಾ ಇದೆ. 3 ಅಂದ್ರೆ ಎಷ್ಟಾಯ್ತು? 0.3. ಸಬ್ ಡಿವಿಷನ್ ಎಷ್ಟಿದೆ? 2 ಇದೆ. 1 2 ಇದೆ. ಕೋಯಿನ್ಸೈಡಿಂಗ್ ಡಿವಿಷನ್ ಎಷ್ಟಿದೆ? 9 ಇದೆ. ಇಷ್ಟು ಗೊತ್ತಾಯ್ತಲ್ಲ. ಈಗ ನೋಡೋಣ, ಅದನ್ನ ಆಡ್ ಮಾಡ್ಕೋಬೇಕು. ಮೈನ್ ಡಿವಿಷನ್ 3 into 0.1 0.3 ಇಂಚ್ ಆಯ್ತು. ನೆಕ್ಸ್ಟ್ ಸಬ್ ಡಿವಿಷನ್ 2 into 0. ಒಂದು ಡಿವಿಷನ್ಗೆ ಎಷ್ಟು? 0.025. ಒಂದು ಡಿವಿಷನ್ಗೆ 0.025. ಅಲ್ಲಿಗೆ 2 ಡಿವಿಷನ್ಗೆ ಎಷ್ಟಾಯ್ತು? ಇಲ್ಲಿ ಎಷ್ಟಿದೆ? 1 2 ಎಷ್ಟಾಯ್ತು? 0.05 ಇಂಚ್ ಬಂತು. ಸೊ ಅಲ್ಲಿಗೆ ಇವೆರಡನ್ನ ಆಡ್ ಮಾಡ್ಬೇಕು. ಈಗ ನೆಕ್ಸ್ಟ್ ಎಷ್ಟನೇ ಕೋಯಿನ್ಸೈಡ್ ಆಗಿದೆ? 9ನೇದು, 9th one ನೋಡೋಣ. ಸೊ ದ ಥಿಂಬಲ್ ಡಿವಿಷನ್ ಕೋಯಿನ್ಸೈಡೆಡ್ 9. ಅದಕ್ಕೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು? 0.001 ಇಂಚ್ ಮಲ್ಟಿಪ್ಲೈ ಮಾಡಬೇಕು. ಅದೆಷ್ಟು ಬಂತು? 0.0098. ಈಗ 3 ಏನ್ ಮಾಡಿ? ಕ್ಯಾಲ್ಕುಲೇಟರ್ ತಗೊಂಡು ಆಡ್ ಮಾಡ್ಕೊಳ್ಳಿ. ಸೊ ಆಡ್ ಮಾಡಿದ್ರೆ ವಿ ವಿಲ್ ಗೆಟ್ ವಾಟ್? 0.359 ಇಂಚ್. ಇದ್ರದ್ದು ರೀಡಿಂಗ್ ಎಷ್ಟು? 0.359 ಇಂಚ್. ಇದ್ರದ್ದು ರೀಡಿಂಗ್ ಎಷ್ಟು ಬರುತ್ತೆ ಮಕ್ಕಳೇ? 0.359 ಇಂಚ್. ಸೊ ಈ ರೀತಿ ನಾವೇನ್ ಮಾಡ್ತೀವಿ? ಇಂಚ್ ಮೈಕ್ರೋಮೀಟರ್ ರೀಡಿಂಗ್ ಅನ್ನ ರೀಡ್ ಮಾಡ್ತೀವಿ. ಸೊ ಈ ತರ ಇನ್ನು ಅನೇಕ ಎಕ್ಸಾಂಪಲ್ ತೋರಿಸ್ತೇವೆ. ಈಗ ಇನ್ನೊಂದಿದೆ. ಈಗ ಫಸ್ಟ್ ಇಲ್ಲಿ ನಿಮಗೆ ಬರೋದಕ್ಕೂ ಮೊದಲೇ ಮೈನ್ ಸ್ಕೇಲ್ ಎಷ್ಟಿದೆ? ಮೈನು 10 ಭಾಗದಲ್ಲಿ 7 ಭಾಗ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? 7 ಭಾಗ ಕಾಣಿಸ್ತಾ ಇದೆ. ಓಕೆ. ಅದಾದ್ಮೇಲೆ ಸಬ್ ಡಿವಿಷನ್ ಎಷ್ಟು ಕಾಣಿಸ್ತಾ ಇದೆ? 3 ಕಾಣಿಸ್ತಾ ಇದೆ. ಹೌದಲ್ವಾ? ನೋಡಿ, ಇದು 7 ಇಲ್ಲಿ ತೋರಿಸ್ತಾ ಇದೆ. ನಾರು ಮಾಡ್ಕೊಳ್ಳಿ. ಕೆಳಗಡೆ ಇರೋದು ಸಬ್ ಡಿವಿಷನ್. 7 ಆದ್ಮೇಲೆ 1 2 3 ಕೋಯಿನ್ಸೈಡಿಂಗ್ 19. ಇದಿಷ್ಟು ನೆನಪಲ್ಲಿ ಇದೆ ಅಲ್ಲ. ಈಗ ಬರೋಣ. ಈಗ ಮೈನ್ ಡಿವಿಷನ್ 7. ಒಂದು ಡಿವಿಷನ್ಗೆ ಎಷ್ಟು? 0.1. ಅಲ್ಲಿಗೆ 0.700 ಅಂದ್ರೆ 7 ಇಂಚ್ ಆಯ್ತು. 0.7 ಇಂಚ್. ಸಬ್ ಡಿವಿಷನ್ ಎಷ್ಟು? 3 into 0.025 ಇಂಚ್ ಅಂದ್ರೆ 0.075 ಇಂಚ್ ಆಯ್ತು. ಥಿಂಬಲ್ ಡಿವಿಷನ್ ಕೋಯಿನ್ಸೈಡ್ 19 ಅಂದ್ರೆ 0.001 ಇಂಚ್ ಅಂದ್ರೆ 0.019 ಇಂಚ್ ಆಯ್ತು. ಯು ಗೆಟ್ ಹ್ಯಾಡ್ 3. 3 ಆಡ್ ಮಾಡಿದ್ರೆ ಎಷ್ಟಾಯ್ತು? 0.794 ಇಂಚ್. 794. 9 5 14 7 1 8 9 7 0.794 ಇಂಚ್. ಏನಿಲ್ಲ ನಿಮ್ಗೆ ಮೈಕ್ರೋಮೀಟರ್ ರೀಡಿಂಗ್ ಕಾಣಿಸ್ತಾ ಇದೆ. ಅದರ ರೀಡಿಂಗ್ ಎಷ್ಟಿದೆ? 0.794 ಇಂಚ್. ಈ ರೀತಿ ಮಕ್ಕಳೇ ರೀಡಿಂಗ್ ಮಾಡ್ಬೇಕು. ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ನಿಮ್ಗೆ ಅನೇಕ ಎಕ್ಸಾಂಪಲ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ ನಾನು. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಗೆ ಈಜಿ ಆಗುತ್ತೆ. ಈಗ ಇಲ್ಲೊಂದು ಬಂದಿದೆ ಸೇಮ್. ಇಲ್ಲಿ ಮೇನ್ ಎಷ್ಟಿದೆ? ಈಗ ನೋಡೋಣ, ಸುಮ್ಮನೆ ಗ್ಲಾನ್ಸ್ ಮಾಡ್ಬಿಡಿ. ಈಗ ಮೇನ್
7 ಇದೆ. 7 ಅಂದ್ರೆ ಎಷ್ಟು? 0.7 ಆಯ್ತು, ಹೌದಾ? ಸೊ ಕೆಳಗಡೆ ಎಷ್ಟು 7 ಆದ್ಮೇಲೆ ಎಷ್ಟು ಸಬ್ ಡಿವಿಷನ್ ಇದೆ? 1 2 3. 3 ಅಂದ್ರೆ ಪಾಯಿಂಟ್, ಅದನ್ನ 0.25 ಇಂದ ಮಲ್ಟಿಪ್ಲೈ ಮಾಡ್ತೀವಿ, 0.75 ಆಯ್ತದೆ. ಮತ್ತೆ ಕೋಇನ್ಸೈಡಿಂಗ್ ಡಿವಿಷನ್ 12, ಈಗ ಅಷ್ಟನ್ನ ಆಡ್ ಮಾಡ್ತೀವಿ ನೋಡಿ. 7 × 0.1 0.7, ಇದನ್ನು ಮಾಡಿದ್ರೆ 3 × 0.025 0.075 ಇಂಚ್ ಆಯ್ತು. ಮತ್ತೆ ಕೋಇನ್ಸೈಡಿಂಗ್ ಡಿವಿಷನ್ 12 ಅಂದ್ರೆ 0.012 ಇಂಚ್. 3 ಆಡ್ ಮಾಡಿದ್ರೆ 5 6 7 7 1 8 7 0.787 ಇಂಚ್. ತಲೆ ಮೇಲೆ 2 ಗೀಟ್ ಹಾಕ್ರೆ ಏನೋ ಇಂಚ್ ಅಂತ ಅರ್ಥ, 1 ಗೀಟ್ ಹಾಕ್ರೆ ಫೀಟ್ ಅಂತ. ನಮ್ಮ ಲೀನಿಯರ್ ಮೆಜರ್ಮೆಂಟ್ ನಲ್ಲಿ 2 ಲೈನ್ಸ್ ಬಂದ್ರೆ ಏನಂತ? ಅದು ಇಂಚು. ಇದೇ ನಿಮ್ಗೆ 2 ಲೈನ್ಸ್ ಬಂದ್ರೆ ಟೈಮ್ ಅನ್ನ ಹೇಳುವಾಗ ಸೆಕೆಂಡ್ಸ್ ಆಗೋಗುತ್ತೆ, 1 ಬಂದ್ರೆ ಮಿನಿಟ್ ಆಗುತ್ತೆ. ಬಟ್ ನೀವು ಇಲ್ಲಿ ಲೀನಿಯರ್ ಮೆಜರ್ಮೆಂಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ತಲೆ ಮೇಲೆ 2 ಗೀಟ್ ಇದ್ರೆ ಇಂಚು, 1 ಇದ್ರೆ ಫೀಟ್. ಟೋಟಲ್ ರೀಡಿಂಗ್ 0.787 ಇಂಚ್. ಇನ್ನೊಂದು ರೀಡಿಂಗ್ ನೋಡೋಣ. ದಿಸ್ ಇಸ್ ಆಕ್ಚುಯಲ್. ನಿಮ್ಗೆ ಏನ್ ಬಂದಿದೆ ಇಲ್ಲಿ? ಮೈಕ್ರೋಮೀಟರ್ ಇದೆ. ಇಲ್ಲಿ ಫುಲ್ ಪಾಸ್ ಎಷ್ಟಿದೆ ನೋಡಿ? 0 1 2. ಸಬ್ ಡಿವಿಷನ್ ಎಷ್ಟಿದೆ? 1 2 3 ಇದೆ. ಈಗ 2 ಅಂದ್ರೆ 0.2 ಆಯ್ತು. ಇದು 1 2 3 ಅಂದ್ರೆ 0.075 ಆಯ್ತು, 2.075 ಆಯ್ತು. ಕೋಇನ್ಸೈಡಿಂಗ್ ಡಿವಿಷನ್ ಎಷ್ಟಿದೆ? 13ನೇದು. 13 ಅಂದ್ರೆ 0.001 ಇಂಚಿಂದ ಅದನ್ನ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕು. ಅಲ್ಲಿಗೆ ಎಷ್ಟಾಯ್ತು? 0.013 ಆಯ್ತು. 3ನ ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ನೋಡೋಣ. ನೋಡಿದ್ರ 2 × 0.1 2, 3 × 0.25 0.075. ತಿಂಬಲ್ ಡಿವಿಷನ್, ಕೋಇನ್ಸೈಡೆಡ್ ತಿಂಬಲ್ ಡಿವಿಷನ್ 13, ಅದನ್ನ 0.001 ಇಂಚಿಂದ ಮಲ್ಟಿಪ್ಲೈ ಮಾಡ್ತೀವಿ. ಎಷ್ಟಾಯ್ತು? 0.013. ಇವು 3ನ ಆಡ್ ಮಾಡ್ಬಿಟ್ರೆ 5 3 8 7 1 8 2 0.288 ಇಂಚ್. 288 ಅಂತ ಹೇಳ್ಬಾರ್ದು, 0.288 ಇಂಚ್ ಅಂತ ನಾವು ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಈ ರೀತಿ ನಿಮ್ಗೆ ಅನೇಕ ರೀಡಿಂಗ್ಸ್ ಅನ್ನ ತೋರಿಸ್ತಾ ಇದೀನಿ, ಯಾಕಂದ್ರೆ ಇಟ್ ಇಸ್ ಇಂಪಾರ್ಟೆಂಟ್. ನಿಮಗೆ ಮೆಟ್ರಿಕ್ ನಲ್ಲಿ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಬರುತ್ತೋ ಅದೇ ರೀತಿ ಇಂಚಲ್ಲೂ ಬರ್ಬೇಕು. ನೋಡಿ ಇಲ್ಲಿ ಆಕ್ಚುಯಲ್ ನಿಮ್ಗೆ ಇದು ಫೋಟೋ ತೆಗೆದಿ ಇಲ್ಲಿದೆ. ಒಂದು ಏನು ಇಂಚ್ ಮೈಕ್ರೋಮೀಟರ್. ಈಗ ಫುಲ್ ಎಷ್ಟಪ್ಪ ಇದೆ? 0 1 2 3. ಸಬ್ ಡಿವಿಷನ್ ಎಷ್ಟಪ್ಪ ಇದೆ? 2. 3 ಅಂದ್ರೆ ಎಷ್ಟು ಡಿವಿಷನ್ ಆಯ್ತಾ? 0.3. ಹಾಗೆ ಹೇಳ್ಬಿಡ್ಬೋದು. ಈಗ ಹೇಳ್ಬೇಕು ನೀವು ರೀಡಿಂಗ್ ಅನ್ನ ಇಲ್ಲಿ ಬರ್ಕೊಂಡಲ್ಲ ಹೇಳೋದು, ಅದು ಪ್ರಾಕ್ಟೀಸ್ ಅಷ್ಟೇ ಹೇಳ್ಬೇಕಾದ್ರೆ. ಸರ್ ಇದು 0.3 ಸರ್, ಇಲ್ಲಿ 2 ಡಿವಿಷನ್ಸ್ ಇದೆ ಸರ್, 3.05 ಆಯ್ತು ಸರ್ ಅಲ್ವಾ? 1 ಡಿವಿಷನ್ಗೆ 0.025 ಅಂದ್ರೆ 2 ಡಿವಿಷನ್ ಎಷ್ಟಾಯ್ತು? 0.05 ಆಯ್ತು ಸರ್. 0.05 ಅಲ್ಲಿಗೆ 3.05 ಆಯ್ತು ಸರ್. 8ನೇ ಡಿವಿಷನ್ಸ್ ಕೋಇನ್ಸೈಡ್ ಆಗಿದೆ ಸರ್. 8ನೇ ಡಿವಿಷನ್ ಕೋಇನ್ಸೈಡ್ ಆಗಿದೆ ಅಂದ್ರೆ ಎಷ್ಟು? ಅದನ್ನ ಎಷ್ಟಿಂದ ಮಲ್ಟಿಪ್ಲೈ ಮಾಡ್ತೀವಿ? 0.001 ಇಂಚಿಂದ ಮಾಡ್ತೀರಿ. ಸೊ ಅದಕ್ಕೆ ಎಷ್ಟು ಬರುತ್ತೆ? ಅದು 0.0 ಅಲ್ವಾ? 0.08 ಆಯ್ತು. ಅಲ್ಲಿಗೆ 0.05 ಇರೋದು. ಮತ್ತೆ ಈ 0.018 ಮಾಡಿದ್ರೆ 3.058 ಇಂಚ್, 0.358 ಇಂಚ್, 0.358 ಇಂಚ್. ನೋಡೋಣ 3 ಆಯ್ತಾ? 0.3 ನೆಕ್ಸ್ಟ್ 2 × 0.025 ಎಷ್ಟು? 0.50 ಇಂಚಾ? ಸೊ ಮತ್ತೆ ಕೋಇನ್ಸೈಡಿಂಗ್ ವರ್ನಿ ಡಿವಿಷನ್ 8ನೇದ 8 ಅಂತ ಅಂದ್ರೆ ಅದು 0.008. ಸೊ 358 ನಾನು ಹೇಳಿದ್ನಲ್ಲ 0.358 ಇಂಚ್. 0.358 ಇಂಚ್ 0.358 ಇಂಚ್ ಇಸ್ ದ ರೀಡಿಂಗ್. ಈ ರೀತಿ ನಾವು ರೀಡಿಂಗ್ ಅನ್ನ ಮಾಡ್ತಾ ಹೋಗ್ಬೇಕು. ಸೊ ಅವಾಗ ಅಷ್ಟೇನೆ ನಮಗೆ ಈಸಿ ಆಗ್ತಕ್ಕಂಥದ್ದು. ಅನೇಕ ರೀಡಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕು ನಾವು. ಸೊ ಇದು ರೀಡಿಂಗ್ ಎಷ್ಟು? 0.358 ಇಂಚ್. ಇನ್ನೊಂದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದರಲ್ಲಿ ನೋಡಿ 2 ಡಿವಿಷನ್ ಮಾತ್ರ ಕಾಣಿಸ್ತಾ ಇದೆ. ಸಬ್ ಡಿವಿಷನ್ ಎಷ್ಟಿದೆ? 3 ಇದೆ. ಅಲ್ಲಿಗೆ 0.2 3ಕ್ಕೆ ಎಷ್ಟಾಯ್ತು? 0.075 2.2 ಅಲ್ಲ 0.275 ಆಯ್ತು. ಈಗ ಸಬ್ ಡಿವಿಷನ್ ಎಷ್ಟಿದೆ? 8 ಇದೆ. ಇಲ್ಲಿ ನೋಡೋಣ 2 ಆಯ್ತಲ್ಲ, 0.2 ಇಂಚ್ ಆಯ್ತು. ಸಬ್ ಡಿವಿಷನ್ ಎಷ್ಟು? 3 ಅಂದ್ರೆ 0.075 ಆಯ್ತು. ಎರಡನ್ನು ಆಡ್ ಮಾಡಿದ್ರೆ 0.275 ಆಯ್ತು. ಈಗ ನೀನು ತಿಂಬಲ್ ಕೋಇನ್ಸೈಡ್ ಡಿವಿಷನ್ಸ್ ಇದೆಯಲ್ಲ, ಎಷ್ಟನೇದಾಗಿದೆ? 8ನೇದಾಗಿದೆ. 8ಕ್ಕೆ 0.008 ಆಯ್ತು. 3 ಆಡ್ ಮಾಡಿದ್ರೆ 8 + 5 13 3 8 2 283 ಹೌದಲ್ವಾ? 0.283 ಇಂಚ್. ನೋಡಿ ಇಷ್ಟು ಹೇಳಿದೀನಿ. ನಿಮಗೆ ನಾಳೆ ಎಕ್ಸಾಮ್ ನಲ್ಲಿ ಏನ್ ಮಾಡ್ತಾರೆ? ಈ ತರ ರೀಡಿಂಗ್ ಅನ್ನ
ಇಮೇಜ್ ಅನ್ನ ಕೊಟ್ಬಿಟ್ಟು ಸೊ ನಿಮಗೆ ಚಾಯ್ಸ್ ಕೊಟ್ಬಿಡ್ತಾರೆ. ಇಷ್ಟೆಲ್ಲ ನಿಮ್ಗೆ ವಿವರವಾಗಿ ಹೇಳಲ್ಲ, ಚಾಯ್ಸ್ ಕೊಟ್ಬಿಡ್ತಾರೆ. ಚಾಯ್ಸ್ ಕೊಟ್ಟಾಗ ನೀವೇನ್ ಮಾಡ್ಬೇಕು, ಒಂದು ನೋಟಲ್ಲಿ ಬರ್ಕೋಬೇಕು. ಗೊತ್ತಿರ್ಲಿಲ್ಲ ಅಂದ್ರೆ ರೀಡಿಂಗ್ ಪ್ರಾಕ್ಟೀಸ್ ನಾಳೆ ನಿಮ್ಗೆ ನಾನು ಮೈಕ್ರೋಮೀಟರ್ ಕೊಟ್ಟಾಗ ಕ್ಲಾಸ್ ನಲ್ಲಿ ಪ್ರಾಕ್ಟೀಸ್ ಮಾಡ್ಬಿಡ್ಬೋದು. ನೀವು ಪಟ್ ಅಂತ ನೀವೇನ್ ಮಾಡ್ಬೋದು, ರೀಡಿಂಗ್ ಅನ್ನ ಚಾಯ್ಸ್ ಮಾಡ್ಬಿಡ್ಬೋದು. ಆದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ನೋಡ್ಕೋಬೇಕು ಇದು ಮೆಟ್ರಿಕಾ ಅಥವಾ ಇಂಚಾ ಅಂತ ನೋಡ್ಕೋಬೇಕು. ಗ್ರಾಜುಯೇಷನ್ಸ್, ರೀಡಿಂಗು, ಅದನ್ನು ಬರ್ದಿರ್ತಕ್ಕಂಥದ್ದು ಸಿಂಬಲ್ಸ್ ಇವೆಲ್ಲ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಇನ್ನೊಂದು ರೀಡಿಂಗ್ ಅನ್ನ ತೋರಿಸ್ತಾ ಇದ್ದೀನಿ. ಅದರಲ್ಲೇ ಒಂದು ಸ್ವಲ್ಪ ಉದ್ದ ಮಾಡಿದ್ದೀನಿ. ಇದರಲ್ಲಿ ಈಗ ನೋಡಿ 5 ಡಿವಿಷನ್ ಕಾಣಿಸ್ತಾ ಇದೆ, ಹೌದಾ? 5 ಡಿವಿಷನ್ ಕಾಣಿಸ್ತಾ ಇದೆ. ಅಲ್ಲಿಗೆ 0.5 ಆಯ್ತು, 0.5 ಇಂಚ್. ಸಬ್ ಡಿವಿಷನ್ 3 ಕಾಣಿಸ್ತಾ ಇದೆ, ಅದು 0.075 ಆಯ್ತು. ಅಲ್ಲಿಗೆ 0.575 ಆಯ್ತು. ಯಾವ ರೀತಿ ರೀಡಿಂಗ್ ಹೇಳೋದು, 0.575 ಆಯ್ತು. ಕೋಇನ್ಸೈಡಿಂಗ್ ಡಿವಿಷನ್ಸ್ ಎಷ್ಟಿದೆ, 18 ಅಂದ್ರೆ ಎಷ್ಟು, 18ನೇದು 0.018. ಈಗ 0.575ಗೆ 18 ಆಡ್ ಮಾಡಿ, ಎಷ್ಟನ್ನ 0.018 ಆಡ್ ಮಾಡಬೇಕು. ನೋಡಿ ಇಲ್ಲಿ ಆಡ್ ಮಾಡ್ತೀನಿ, 0.018 ಆಡ್ ಮಾಡಿದ್ರೆ ಟೋಟಲ್ ರೀಡಿಂಗ್ ಈಸ್ 0.593 ಇಂಚ್. ಈ ರೀತಿ ಮಕ್ಕಳೇ ನಾವು ರೀಡಿಂಗ್ ಅನ್ನ ಮಾಡ್ಬೇಕು. ಯಾಕೆ ಇಷ್ಟೊಂದು ರೀಡಿಂಗ್ ಅನ್ನ ನಿಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅಂದ್ರೆ ನೀವು ಪಕ್ಕ ಹಾಕ್ಬೇಕು. ನೋಡಿ ಇದರಲ್ಲಿ 0 ಕಾಣಿಸ್ತಾ ಇದೆ, ಈ ಒಂದು ಮೈಕ್ರೋಮೀಟರ್ ನಲ್ಲಿ 1 ಡಿವಿಷನ್ ಕಾಣಿಸ್ತಾ ಇಲ್ಲ, ಅರ್ಥ ಆಯ್ತಾ? ಸೊ 0ನೇ ಇಲ್ಲಿ ಪಕ್ಕ ಎಷ್ಟಿದೆ, ಇಲ್ಲಿ 0ನೇ ಇದೆ. ಸೊ ಹಾಗಾಗಿ ನೋಡಿ ಮೈನ್ ಡಿವಿಷನ್ 0.1 ಇಂಚ್ ಅಂದ್ರೆ 0ನೇ, 0.00 ಇಂಚ್. ಅದು 0 ಇಂದಾನೇ ಹೇಳ್ಬೇಕು ನೀವು. ಈಗ ಸಬ್ ಡಿವಿಷನ್ ಎಷ್ಟಿದೆ, 3 ಇದೆ. 3 ಎಷ್ಟಾಯ್ತು, 0.075 ಇಂಚ್ ಆಯ್ತು, 3 ಇದೆ ಇಲ್ಲಿ ನೋಡಿ. ಸೊ ನೆಕ್ಸ್ಟ್ ತಿಂಬಲ್ ಡಿವಿಷನ್ ಕೋಯಿನ್ಸೈಡ್ ಎಷ್ಟು, 5ನೇ ಕೋಯಿನ್ಸೈಡ್ ಆಗಿದೆ, 0.005 ಇಂಚ್ ಆಯ್ತು. ಎರಡನ್ನು ಆಡ್ ಮಾಡಿದ್ರೆ ಎಷ್ಟಾಯ್ತು, 0.08 ಇಂಚ್ ಅಥವಾ 0.080 ಅಂದ್ರೆ ಒಂದೇ, ಅಥವಾ 0.08 ಇಂಚ್. ಇದು ರೀಡಿಂಗ್ ಎಷ್ಟು, 0.08 ಇಂಚ್. ಈ ರೀತಿ ಮತ್ತೆ ನಾವು ರೀಡಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲೊಂದು ರೀಡಿಂಗ್ ಮತ್ತೆ ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿ ಇದು ಬರೋದಕ್ಕೂ ಮೊದಲೇ ಹೇಳ್ಬಿಡ್ಬೇಕು ನೀವು. ಎಷ್ಟಿದೆ ಮೇನ್ ರೀಡಿಂಗು, 0.4. ಸಬ್ ಡಿವಿಷನ್ 3, ಅಲ್ಲಿಗೆ ಎಷ್ಟಾಯ್ತು, ಸೊ 0.475 ಆಯ್ತು, 0.475 ಇಂಚ್ ಆಯ್ತು. ಈಗ ಜಸ್ಟ್ 0.021 ಅಂದ್ರೆ 21 ಡಿವಿಷನ್ ಏನಾಗಿದೆ, ಕೋಯಿನ್ಸೈಡ್ ಆಗಿದೆ, 0.021 ಅದನ್ನೇ ಆಡ್ ಮಾಡ್ಬೋದು. ನೋಡಿ 2 ಡಿವಿಷನ್ಸ್ ಇದೆ, ನಾಟ್ 3 ಡಿವಿಷನ್ಸ್ ಇಲ್ಲ, ಕಾಣಿಸ್ತಾ ಇಲ್ಲ. ಅದು 2 ಡಿವಿಷನ್ ಇದೆ, 1 2 ಆಯ್ತಾ. ಅಲ್ಲಿಗೆ 0.45 ಆಯ್ತು. ಕೋಯಿನ್ಸೈಡಿಂಗ್ ಡಿವಿಷನ್ 0.021, 21 ಅಂದ್ರೆ 0.021 ಆಡ್ ಮಾಡಿದ್ರೆ ಇದು 0.471. 475 ಇಲ್ಲ, ಇನ್ನೂ 0.004 ಕಡಿಮೆ ಇದೆ, ಅರ್ಥ ಆಯ್ತಾ? ಹಾಗಾಗಿ ಎಕ್ಸಾಕ್ಟ್ ಆಗಿ ನೋಡ್ಕೋಬೇಕಿದೆ. ಸೊ ಈಗ ನಾನು ಮೊದಲು 3 ಅಂತ ಹೇಳ್ಬಿಟ್ಟೆ, ಆದ್ರೆ ಇಲ್ಲಿ ಕಾಣಿಸ್ತಾ ಇರೋದು ಎಷ್ಟು, 2. ಇನ್ನೊಂದೇನಾಗಿದೆ, ಓವರ್ಲ್ಯಾಪ್ ಆಗಿದೆ ಯಾವುದಕ್ಕೆ, ತಿಂಬಲ್ಗೆ. ಅದನ್ನೇ ಹೆಂಗ ಐಡೆಂಟಿಫೈ ಮಾಡ್ಬೋದು, ನೀವು ತಿಂಬಲ್ ಡಿವಿಷನ್ಸ್ ಇನ್ನೇನು ಹತ್ರದಲ್ಲಿದೆ, ಅದು 25 ಕೊಟ್ಟೋಗ್ಬಿಟ್ರೆ ಕ್ಲೋಸ್ ಆಗ್ಬಿಡೋದು. ಹಾಗಾಗಿ ದಿಸ್ ಇಸ್ 0.471 ಟೋಟಲ್ ರೀಡಿಂಗ್. ಸೊ ದೆನ್ ಅನದರ್ one reading here. Again main divisions 3, ಸಬ್ ಡಿವಿಷನ್ ಒಂದೇ ಇದೆ, ಅದೇ ಒಂದು ಸಬ್ ಡಿವಿಷನ್ ಕಾಣಿಸ್ತಾ ಇದೆ. ಈ ಸಬ್ ಡಿವಿಷನ್ ಬೆಲೆ, ಒಂದು ಡಿವಿಷನ್ ಬೆಲೆ 0.025, ಮೈನ್ ಡಿವಿಷನ್ ಬೆಲೆ ಒಂದು ಡಿವಿಷನ್ ಇಲ್ಲಿಂದ ಇಲ್ಲಿಗೆ 0.1 ಇಂಚ್. ಸೊ ಕೋಯಿನ್ಸೈಡಿಂಗ್ ಡಿವಿಷನ್ಸ್ 21. ಸೊ 21 ಅಂದ್ರೆ 0.021. ಟೋಟಲ್ ರೀಡಿಂಗ್ ಇಸ್ 0.346. 5 1 6 2 2 4 3, 0.346 ಇಂಚ್. ಸೊ ಅನದರ್ ಒನ್. ಸೊ ಈಗ ಜಸ್ಟ್ ನೋಡಿ ಇಲ್ಲಿ 5 ಡಿವಿಷನ್ಸ್ ಕಾಣಿಸ್ತಾ ಇದೆ, ಅಂದ್ರೆ 0.5 ಇಂಚು. ಸೊ 3 ಸಬ್ ಡಿವಿಷನ್ ಇದೆ, 0.075. ಇನ್ನು ಈಸಿ ಆಗಲಿ ಅಂತ ನಿಮ್ಗೆ ಈ ತರ ತೋರಿಸಿದ್ದೀನಿ. ಕೋಯಿನ್ಸೈಡಿಂಗ್ ಡಿವಿಷನ್ 7, ಅದು 0.07. 3 ಆಡ್ ಮಾಡ್ಬಿಡೋದು. ಎಷ್ಟಾಯ್ತದೆ ನೋಡಿ, ಒಂದು 0.5 ಇಂಚ್, ಇನ್ನೊಂದು 3 ಡಿವಿಷನ್ಗೆ 0.075, ಇನ್ನೊಂದು 0.007. 3 ಆಡ್ ಮಾಡಿದ್ರೆ ಎಷ್ಟಾಯ್ತು, ಸೊ 0.582 ಇಂಚಸ್. ನೋಡಿ ಇಷ್ಟು ರೀಡಿಂಗ್ ಅನ್ನ ನಿಮ್ಗೆ ಯಾಕೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅಂದ್ರೆ, ನೀವು ಪಕ್ಕ ಆಗ್ಬೇಕು. ನಾಳೆ ಇನ್ಸ್ಟ್ರೂಮೆಂಟ್ ಅನ್ನ ತೆಗೆದುಕೊಂಡಿಟ್ಗೆ ಪಟ್ ಅಂತ ರೀಡ್ ಹೇಳ್ಬೇಕು, ನೀವು ಚಕ್ ಅಂತ ಹೇಳ್ಬೇಕು. ಸೊ ಮೀನಾ ಮೆಸೇಜ್ ಅನ್ಸ್ಬಾರ್ದು. ಸೊ ದಿಸ್ ಇಸ್
ಹೇಗೆ ಯಾವ ರೀತಿ ರೀಡಿಂಗ್ ಮಾಡೋದು ಇಲ್ಲೊಂದಿದೆ ನೋಡಿ, ಇಲ್ಲೊಂದು ತೋರಿಸಿದ್ದೀನಿ. ಸೊ ಇಲ್ಲಿ ಮೈನ್ ಡಿವಿಷನ್ 4 ಇದೆ, ಅದಕ್ಕೆ 0.4 ಆಯ್ತು. ಸಬ್ ಡಿವಿಷನ್ 0 ಏನೂ ಇಲ್ಲ, ಅದು ಎಕ್ಸಾಕ್ಟ್ ಆಗಿ ಕೋಯಿನ್ಸೈಡ್ ಆಗಿದೆ, ಕಾಣ್ತಾ ಇಲ್ಲ. ಸೊ ಥಿಂಬಲ್ ಡಿವಿಷನ್ ಬಂದು 24, ಏನ್ 24 ಇನ್ನೊಂದು 0.5 ಇದ್ರೆ ಅದು ಓವರ್ಲ್ಯಾಪ್ ಆಗ್ಬಿಡೋದು. ಸೊ ಅಲ್ಲಿಗೆ 0.24 ಅಂದ್ರೆ 0.424 reading is 0.424 inch. Another one, main division is 7, subdivision is 3 into 0.025, so 0.775, coinciding division 7, that is total reading is 0.782 inch. 0.782 inch. So another one, main division ಇಲ್ಲ ಇದೆ 0.1, subdivision ಇಲ್ಲ. ಸೊ coinciding division subdivision 0 ಇದೆ, 0 ಬರುತ್ತೆ. coinciding divisions 9, 10 ಅಂದ್ರೆ 0.010. Total reading is 0.11 inch, 110 inch ಅಥವಾ 0.11 inch, 0.11 inch ಅಂತ ಕೂಡ ನಾವು ಟ್ರೈ. ಸೊ ಇದಿಷ್ಟು ಮಕ್ಕಳೇ ಯಾವ ರೀತಿ ರೀಡಿಂಗ್ ಅನ್ನು ಮಾಡಬೇಕು ಇಂಚ್ ಸಿಸ್ಟಮ್ ಇರತಕ್ಕಂತ ಔಟ್ಸೈಡ್ ಮೈಕ್ರೋಮೀಟರ್ ನಲ್ಲಿ ಅನ್ನೋದನ್ನ ನಿಮಗೆ ಹೇಳಿದೆ. ಸೊ ಯಾವುದೇ ಮೈಕ್ರೋಮೀಟರ್ ಆಗಲಿ ಅಥವಾ ಡೆಪ್ತ್ ಆಗಲಿ ಮುಂದೆ ಬರ್ತಕ್ಕಂಥ ಇಂಚ್ ಸಿಸ್ಟಮ್ ಇದ್ರೆ ರೀಡಿಂಗ್ ಇದೇ ರೀತಿ ಮಾಡಬೇಕು. ಡೆಪ್ತ್ ಅಲ್ಲಿ ಆದ್ರೆ ಉಲ್ಟಾ ಬರುತ್ತೆ, ಅದು ಹೇಳ್ತೀನಿ ನಾನು ಡೆಪ್ತ್ ಮೈಕ್ರೋಮೀಟರ್ ಬಂದ್ರೆ. ಸೊ ಮೈಕ್ರೋಮೀಟರ್ ರೀಡಿಂಗ್ ಇಂಚ್ ಸಿಸ್ಟಮ್ ಆದ್ರೆ ಈಗ ಯಾವ ರೀತಿ ನಾವು ರೀಡ್ ಮಾಡಿದ್ವಿ ಅದೇ ರೀತಿ ಮಾಡಬೇಕು. ಇಲ್ಲಿ ಒಂದು 0 to 1 ಇಂಚ್ ಇರ್ತಕ್ಕಂಥ ರೇಂಜ್ ಅಲ್ಲಿ ಇರ್ತಕ್ಕಂಥ ಒಂದು ಮೈಕ್ರೋಮೀಟರ್ ಇದೆ. ಈಗ ಎ ಮತ್ತೆ ಬಿ 2 ಚಿತ್ರ ಕೊಟ್ಟಿದ್ದಾರೆ. ಈಗ ರೀಡಿಂಗ್ ಅನ್ನ ನೋಟ್ ಮಾಡಿ ಅಂತ ಹೇಳ್ತೇನೆ. ಇಲ್ಲಿ ನೀವೇನ್ ಬರ್ಕೊಂಡು ಹಿಂದೆ ನಾನೆಲ್ಲ ಈಗ ಪ್ರಾಕ್ಟೀಸ್ ಮಾಡಿಸಿದ್ನ, ಇದು ಡೈರೆಕ್ಟ್ ನಿಮ್ಗೆ ಈಗ ಟೆಸ್ಟ್. ಈಗ 9 ಫುಲ್ mm ಇದೆಪ್ಪ, 1 ಇಂಚ್ ಆಗಿಲ್ಲ, ಅಲ್ಲಿಗೆ 0.9 ಆಯ್ತು. 3 ಡಿವಿಷನ್ ಕಾಣಿಸ್ತಾ ಇದೆ, 0.975 ಆಯ್ತು. ಕೋಯಿನ್ಸೈಡಿಂಗ್ ಡಿವಿಷನ್ 19th ಇದೆ, ಅಲ್ಲಿಗೆ 0.75 ಎಷ್ಟಾಯ್ತು? 0.994. 75 ಪ್ಲಸ್ 19 994 ಇಂಚಸ್. ಎರಡನೇದು ಬಂದ್ರೆ ಇಲ್ಲಿ ಫುಲ್ 8, 0.8, 3 ಡಿವಿಷನ್ ಇದೆ, ಇದು 0.875. ಕೋಯಿನ್ಸೈಡಿಂಗ್ ಡಿವಿಷನ್ 12 ಆಡ್ ಮಾಡ್ಬಿಟ್ರೆ 0.887 ಇಂಚಸ್. ಸೊ ಮಕ್ಕಳು ಈ ರೀತಿ ನಿಮಗೆ ಎಕ್ಸಾಮ್ ನಲ್ಲಿ ಪ್ರಶ್ನೆಗಳನ್ನ ಇದ್ರ ಮೇಲೆ ನಿಮ್ಗೆ ಕೇಳ್ಬೋದು. ಇಲ್ಲಿವರೆಗೆ ನಿಮಗೆ ಇಂಚ್ ಮೈಕ್ರೋಮೀಟರ್ ಬ್ರಿಟಿಷ್ ಸಿಸ್ಟಮ್ ಆಫ್ ಮೆಜರ್ಮೆಂಟ್ ನಲ್ಲಿ ಯಾವ ರೀತಿ ರೀಡ್ ಮಾಡೋದು, ಗ್ರಾಜುಯೇಷನ್ಸ್ ಆಗಿರುತ್ತೆ ಅದನ್ನು ತಿಳಿಸಿದ್ದೀನಿ. ಸೊ ಅಭ್ಯಾಸ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಸ್ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ನಿಮಗೆ ಈ ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸ್ ಆಫ್ ಔಟ್ಸೈಡ್ ಮೈಕ್ರೋಮೀಟರ್ ಕನ್ಸ್ಟ್ರಕ್ಷನ್ಸ್ ಯಾವ ರೀತಿ ಇರುತ್ತೆ, ಅದರದ್ದು ಪಾರ್ಟ್ಸ್ ಯಾವ ರೀತಿ ಅದನ್ನ ಡಿಸ್ಮೆಂಟಲ್ ಮಾಡೋದು, ಅಸೆಂಬಲ್ ಮಾಡೋದು, ಅದನ್ನ ತಿಳ್ಕೊಳ್ತೀವಿ. ಧನ್ಯವಾದಗಳು.